ಅಧ್ಯಕ್ಷರಾದ ಬೆನ್ನಲ್ಲೇ ಖಡಕ್ ಎಚ್ಚರಿಕೆ ನೀಡಿದ ಬಿಕೆ ಹರಿಪ್ರಸಾದ್. ಎಲ್ಲರಿಗೂ ಸ್ವಾಗತ. ನಾನು ಶಂಶೀರ್ ಬುದೋಳಿ. ಮೊನ್ನೆಯವರೆಗೂ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆಶಿ ಅವರು ಇದೀಗ ಕರ್ನಾಟಕ ರಾಜ್ಯದ ನೂತನ ಸಿಎಂ. ಇವರ ಸ್ಥಾನದಿಂದ ತೆರವಾದಂತಹ ಈ ಸ್ಥಾನಕ್ಕೆ ಹಿರಿಯ ಕಾಂಗ್ರೆಸ್ ಮುಖಂಡ ಖಡಕ್ ಆಗಿ ಮಾತನಾಡುವಂತಹ ಬಿಕೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಸರಳವಾಗಿ ಹೇಳುವುದಾದರೆ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಇದೇ ಬೆನ್ನಲ್ಲೇ ಅವರು ಖಡಕ್ ಆದಂತಹ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ರಾಜ್ಯದ ನೂತನ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಇವರನ್ನ ಭೇಟಿ ಮಾಡಿದ ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿದಂತಹ ಬಿಕೆ ಹರಿಪ್ರಸಾದ್ ಖಡಕ್ ಆದ ಎಚ್ಚರಿಕೆ ನೀಡುವ ಹೇಳಿಕೆಯನ್ನು ನೀಡಿದ್ದಾರೆ. ಪಿಕ್ಚರ್ ಅಭಿ ಬಾಕಿಯೇ, ಇದು ಟ್ರೇಲರ್ ಮಾತ್ರ ಅಂತ. ಹಾಗಾದರೆ ಇವರು ಈ ರೀತಿಯ ಹೇಳಿಕೆ ನೀಡೋಕೆ ಕಾರಣ ಏನು? ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒಂದು ಹೇಳಿಕೆಯನ್ನು ನೀಡಿದರು. ಹಳೆ ಸಿನಿಮಾ, ಅದಕ್ಕೆ ಹೊಸ ಪೋಸ್ಟರ್ ಅನ್ನ ಹಾಕಿದ್ದಾರೆ ಅಂತ ಒಂದು ವ್ಯಂಗ್ಯವಾಡುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ನೀಡಿದರು. ಈ ಕುರಿತು ಮಾಧ್ಯಮದವರು ಬಿಕೆ ಹರಿಪ್ರಸಾದ್ ಅವರ ಹತ್ರ ರಿಯಾಕ್ಷನ್ ಅನ್ನ ಕೇಳಿದಾಗ ಬಿಕೆ ಹರಿಪ್ರಸಾದ್ ಅವರು ಪಿಕ್ಚರ್ ಅಭಿ ಬಾಕಿಯೇ, ಇದು ಟ್ರೇಲರ್ ಮಾತ್ರ ಅಂತ ವಿಪಕ್ಷ ನಾಯಕರಿಗೆ ಹೇಳಿ ಅಂತ ಖಡಕ್ ಆಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅವ್ರಿಗೆ ಹೇಳಿ ಇನ್ನೂ ಪಿಕ್ಚರ್ ಬಾಕಿ ಅಂತ ಹೇಳಿ, ಇದು ಟ್ರೇಲರ್ ಅಷ್ಟೇ, ಇನ್ನೂ ಬಾಕಿ ಇದೆ ಅಂತ ಹೇಳಿ. ಡಿಕೆಶಿ ಅವರು ರಾಜ್ಯದ ನೂತನ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡುವ ಮೊದಲು ಬಿಕೆ ಹರಿಪ್ರಸಾದ್ ಅವರಿಗೆ ಹಿರಿಯರಾದ ಈ ಹಿನ್ನೆಲೆಯಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂಬಂತಹ ಆಗ್ರಹ ಕೂಡ ಈ ಹಿಂದೆ ಕೂಡ ಕೇಳಿ ಬಂದಿತ್ತು. ಸಿದ್ದರಾಮಯ್ಯ ಅವರು ರಾಜ್ಯದ ಸಿಎಂ ಆಗಿದ್ದಾಗ ಕೂಡ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂಬಂತಹ ಒಂದು ಆಗ್ರಹ ಕೂಡ ಕೇಳಿ ಬಂದಿತ್ತು. ತದನಂತರ ಇದೀಗ ಡಿಕೆಶಿ ಅವರು ರಾಜ್ಯದ ನೂತನ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ಬೆನ್ನಲ್ಲೇ ಕೂಡ ಮೊದಲ ಪಟ್ಟಿಯಲ್ಲಿ ಇರುವಂತಹ ಲಿಸ್ಟ್ನಲ್ಲಿ ಬಿಕೆ ಹರಿಪ್ರಸಾದ್ ಅವರಿಗೂ ಕೂಡ ಸಚಿವ ಸ್ಥಾನ ನೀಡಬೇಕು, ಹೀಗೆ ಹಲವಾರು ಚರ್ಚೆಗಳು ಕೂಡ ನಡೆದಿತ್ತು. ಇದೇ ಬೆನ್ನಲ್ಲೇ ಹೈಕಮಾಂಡ್ ಎಲ್ಲವನ್ನ ಅಳಿದು ತೂಗಿ ಬಿಕೆ ಹರಿಪ್ರಸಾದ್ ಇವರಿಗೆ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯದ ನೇತೃತ್ವವನ್ನು ನೀಡಿ ಪಕ್ಷ ಸಂಘಟನೆಯನ್ನು ಮಾಡೋಕೆ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಲಾಗಿದೆ. ಜೊತೆಗೆ ಬಿಕೆ ಹರಿಪ್ರಸಾದ್ ಅವರು ಒಂದು ಹೇಳಿಕೆಯನ್ನು ನೀಡಿದರು. ಅಧಿಕಾರ ಹಿಂದೆ ಹೋಗುವವರು ಅಥವಾ ಅಧಿಕಾರ ಬಯಸುವವರು ಡಿಕೆಶಿ ಹಿಂದೆ ಹೋಗಿ ಪಕ್ಷ ಸಂಘಟನೆ ಮಾಡುವವರು ನನ್ನ ಜೊತೆ ಬನ್ನಿ ಅಂತ ಅವರು ಸ್ಯಾಟಲೈಟ್ ಟಿವಿ ಚಾನಲ್ಗೆ ಒಂದು ಹೇಳಿಕೆಯನ್ನು ನೀಡಿದರು. ಅದು ಕೂಡ ಬಹಳಷ್ಟು ಸುದ್ದಿ ಮಾಡಿತು. ಅದೇ ಬೆನ್ನಲ್ಲೇ ಅವರು ಡಿಕೆಶಿ ಅವರನ್ನು ಹಾಗೂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದು ಬಹಳ